ಓಹೋ ಹೋ 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 ಫುಲ್ ತಾಲಿ ಮಟನ್ ಕುರ್ಮಾ, ಚಿಕನ್, ಎರಡೆರಡು ಜಿಲೇಬಿ, ಅದ್ರ ಜೊತೆಗೊಂದು ಮಟನ್ ಫ್ರೈ, ಜೊತೆಗಿದು ಚಿಕನ್ ಮೀಲ್ಸು, ರೈಸು, ಮುದ್ದೆ, ಚಿಕನ್ ಸಾರು ಮತ್ತು ಚಿಕನ್ನು ಸೈಡಿಗೆ, ಅದ್ರ ಜೊತೆಗೆ ಸಲಾಡ್ ಇದೆ. ಮಾಂಸ ಎಷ್ಟು ಸಲೀಸಾಗಿ ಬರ್ತಾ ಇದೆ. ಮುಳಿ ಬಿಟ್ಟಿತ್ತು, ಅಷ್ಟು ಚೆನ್ನಾಗಿ ಬೇಯಿಸಿದ್ದಾರೆ. ಎಂತ ಪೀಸ್ ಅಣ್ಣ ಇದು? ಹಾರ್ಟ್ ಲಿವರ್, ಇದು ಕಿಡ್ನಿ, ಇದು ಹಿಕ್ಕೆ ಕಳ್ಳು. ಇದಿಷ್ಟು 1/4 kg ನಾವು ತೊಗೊಂಡಿರೋದು. ಇವಾಗ ಚಾಕ್ಲೇಟ್ ತಿನ್ಲಿಕ್ಕೆ ಭಯ ಆಗ್ತಾ ಉಂಟು, ಯಾಕಂದ್ರೆ ನಾನು ಯಾವತ್ತೂ ತಿಂದಿಲ್ಲ. ಮಟನಲ್ಲಿ ಬರೀ ಮೀಟ್ ಮಾತ್ರ ತಿನ್ನೋದು. ನಾ ಹೇಳ್ತೀನಿ ವಿಜಯ್ಗೆ ಆಚೆ ಕಡೆ ಬಂದಂಗೆ ಆಯಿತು ಬಾಯಲ್ಲಿ ಇರೋದೆಲ್ಲ. ಕನ್ನಡ ತಾಯಿ ಮಕ್ಕಳಿಗೆಲ್ಲ ನಮಸ್ಕಾರ. ನಮ್ಮ ಚಾನಲ್ಗೆ ಇವತ್ತು ನಾವು ಗೌಡ್ರ ಚಾಕ್ನ ಅಂತ ಹೇಳಿ ರಾಮನಗರದಲ್ಲಿರೋದು, ಅಲ್ಲಿ ಬಂದಿದ್ದೀವಿ. ನಾನು ಯಾವತ್ತೂ ಚಾಕ್ನ ಟೇಸ್ಟ್ ಅಂತೂ ಮಾಡಿಲ್ಲ. ಇವತ್ತು ಚಾಕ್ನ ಟೇಸ್ಟ್ ಮಾಡೋಣ ಅಂತ ಇಲ್ಲಿ ಬಂದಿದ್ವಿ. ಅದ್ರ ಜೊತೆಗೆ ಇಲ್ಲಿ ಬರೀ ಚಾಕ್ನ ಅಲ್ಲ, ಊಟಕ್ಕೆ ನಿಮ್ಗೆ ಏನೇನು ಬೇಕು, ಮುದ್ದೆ, ನಾಟಿ ಕೋಳಿ ಸಾರು, ಮಟನ್ ಚಾಪ್ಸು, ಮಟನ್ನು ಏನೇನು ಚಾಕ್ನ, ಆಮೇಲೆ ಕಬಾಬು ಇವೆಲ್ಲದೂ ಸಿಗುತ್ತೆ. ಫಿಶ್ ತವಾ ಫ್ರೈ, ಜಿಲೇಬಿ ಮೀನು ಇಲ್ಲಿ ಸಿಗೋದು, ಅದೆಲ್ಲದೂ ಸಿಗುತ್ತೆ. ಅದನ್ನೆಲ್ಲ ಟ್ರೈ ಮಾಡೋಣ ಅಂತ ಇಲ್ಲಿ ಇವತ್ತು ಬಂದಿದ್ದೀವಿ. ಎಂತ ಪೀಸ್ ಅಣ್ಣ ಇದು? ಹಾರ್ಟ್ ಲಿವರ್, ಇದು ಕಿಡ್ನಿ, ಇದು ಹಿಕ್ಕೆ ಕಳ್ಳು. ಇದೆಲ್ಲ ಮಿಕ್ಸ್ ಬರುತ್ತಾ? ನಮ್ಗೆ ಬೇಕು ಅಂದ್ರೆ ಅದು ಮಾತ್ರ ತಗೊಳಕ್ಕಾಗಲ್ಲ. ಯಾವ್ದು ಬೇಕೋ ಅದು ಮಾತ್ರ ತಗೋಬೋದು. ಕಿಡ್ನಿ ಫಸ್ಟ್ ಟೈಮ್ ಕಿಡ್ನಿ ನೋಡ್ತಾ ಇದ್ನ ಲೈವ್. ಮಟನ್ ಬಾಕಿ ಟೈಮಲ್ಲೆಲ್ಲ ಮಟನ್ ಬಾಕಿ ಪೀಸ್ ಎಲ್ಲ ನೋಡ್ತಾ ಇದ್ದೆ. ಕಿಡ್ನಿ ಇಷ್ಟು ದೊಡ್ಡ ಇರುತ್ತೆ. ಇದಿಷ್ಟು 1/4 kg ನಾವು ತೊಗೊಂಡಿರೋದು. ಇವಾಗ 1/4 kg ಮಾಂಸ. ಇದಕ್ಕೆ ಮಸಾಲೆ ಎಲ್ಲ ಹಾಕಿ ಇಲ್ಲಿ ಬೇಯಿಸಿ ಕೊಡ್ತದೆ. ಒಟ್ಟ ಸುಟ್ಟು ಮಾಂಸ. ಹಿಕ್ಕೆ ಕಳ್ಳು ಇದೆಂತ ಇದು? ಮಣ್ಣಿದು ಅಂದ್ರೆ ಇದೆಂತ ಮಣ್ಣಿದು ಅಂತ ಹೇಳಿದ್ರು. ನಮ್ಗೆ ದೇವರೇ ಗೊತ್ತಿಲ್ಲ ಇದೆಂತ ಅಂತ. ಇದು ಹಾರ್ಟು, ಲಿವರು, ಕಿಡ್ನಿ ಮತ್ತು ಕೊಲೆಸ್ಟ್ರಾಲ್, ಏನೋ ಕಳ್ಳು ಬೀಜ ಅಂತ ಹೇಳಿದ್ರು. ಫಸ್ಟ್ ಟೈಮ್ ಬರೀ ಮಟನ್ ತಿಂತಿದ್ವಿ, ಇವತ್ತು ಫಸ್ಟ್ ಟೈಮ್ ತಿಂತದ್ದು. ಇದಿಷ್ಟು 1/4 kg ಮಾಂಸ 3 ಜನಕ್ಕೆ. ಅವ್ನು ತಿಂತಾನೆ ಎಂತ ಕೊಟ್ರುವ. ಜೋ ನಮ್ಮ ಜೊತೆ ಇರೋನು. ನಾವಿಬ್ರು ತಿಂದಿಲ್ಲ, ಅವ್ರು ಮಟನೇ ತಿನ್ನಲ್ಲ. ಟ್ರೈ ಮಾಡೋಣ ಅಂತ. ಭಾನುವಾರ ಎಷ್ಟೊತ್ತಿಗೆ ಕಣ ಇರೋದು? ಹೌದು, 9 ಗಂಟೆಗೆ ಓಪನಾ? ಚಾಕ್ನ 9 ಗಂಟೆಗೆ ಓಪನಾ? ತಿಂದು ನೋಡ್ಬಿಟ್ಟು ನಾವು ಹೇಳ್ತೀವಿ ಟೇಸ್ಟ್ ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಮಗೆ ಫಸ್ಟ್ ಟೈಮ್ ಯಾವತ್ತೂ ಮೊದಲು ಎಕ್ಸ್ಪೀರಿಯನ್ಸ್ ಇಲ್ಲ. ಇದು ಫಸ್ಟ್ ಟೈಮ್ ನಾವು ತಿಂತದ್ದು ಚಾಕ್ನ. ತಿಂದುಬಿಟ್ಟು ಆಮೇಲೆ ಹೇಳ್ತೀವಿ ಹೇಗಿದೆ ಏನು ಅಂತ ಹೇಳಿ. ಯಾಕಂದರೆ ಗೂಗಲಲ್ಲಿ ನೀವು ಆಲ್ರೆಡಿ ಚಾಕ್ನೆಲ್ಲ ತಿಂತಾ ಇರೋದು ಆಗಿದ್ದರೆ ಒಳ್ಳೆ ರೇಟಿಂಗ್ಸ್ ಉಂಟು. ಆಬ್ವಿಯಸ್ಲಿ ಬಂದು ತಿನ್ಬೋದು ಆ ರೇಟಿಂಗ್ಸ್ ಮೇಲೇ. ನಮ್ದು ಇನ್ನೇನು ರಿವ್ಯೂ ಅಂತ ಹೇಳಿ ನಾವು, ಯಾಕಂದರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಇನ್ನು ನೀವು ಈ ವಿಡಿಯೋ ನೋಡಿ ಫಸ್ಟ್ ಟೈಮ್ ನಾವು ಚಾಕ್ನ ಟ್ರೈ ಮಾಡ್ತೀವಿ ಅನ್ನೋದು ನಮ್ಮ ವಿಡಿಯೋ ನೋಡಿ ಬರ್ಬೋದು. ಯಾಕಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಬರ್ಬೋದು, ಯಾವತ್ತೂ ತಿಂದಿಲ್ಲ ಅಂತ ಹೇಳಿದರೆ. ಇದಕ್ಕೆ ಎಕ್ಸ್ಟ್ರಾ ಆಯಿಲ್ ಹಾಕಲ್ಲ, ಇದೇ ಫ್ಯಾಟು ಅದು ಬರ್ನ್ ಮಾಡಲಿಕ್ಕೆ. ಮತ್ತು ಇದು ಚಟ್ನಿ ಎಕ್ಸ್ಟ್ರಾ, ಇದು ಆಯಿಲ್ ಹಾಕಲ್ಲ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ನೀವು? ಈಗ 10 months ಆಯ್ತು. 10 months ಆಯ್ತಾ? ಅವತ್ತಿಂದ ಹೋಟ್ಲು ಸ್ಟಾರ್ಟ್ ಮಾಡಿದ್ದು ಅವತ್ತಿನ? 10 months ಆಯ್ತು ಇದು ಸ್ಟಾರ್ಟ್ ಮಾಡಿ. ಹಿಂದೆಗಡೆ ಜಾಗ ಕೂಡ ಉಂಟು. ಆಚೆ ಕಡೆಯಿಂದ ಅಂದರೆ ಬೆಂಗಳೂರು, ಮೈಸೂರು, ಈ ಕಡೆಯಿಂದ ಎಲ್ಲ ಹತ್ರನೇ ಇಲ್ಲಿ ಸಿಟಿಗೆ, ರಾಮನಗರಕ್ಕೆ. ಇಲ್ಲಿ ನಾವು ಆ್ಯಕ್ಚುಲಿ ಜೋಡಿ ಬಂಡೆ ನೋಡ್ಲಿಕ್ಕೆ ಬಂದಿದ್ವಿ. ಅವಾಗ ಬಂದವರಿಗೆ ಇಲ್ಲಿ ಮೇನ್ ರೋಡಲ್ಲೇ ಉಂಟು. ಮತ್ತಿಲ್ಲೂ ಆಚೆ ಕಡೆ ಈಚೆ ಕಡೆ ಎಲ್ಲ ಹೋಗಬೇಕು ಅಂತಿಲ್ಲ. ಜೋಡಿ ಬಂಡೆ ಅಥವಾ ಇನ್ನು ತಿಮ್ಮಪ್ಪನ ಬೆಟ್ಟ ಅಂತ ನೋಡ್ಲಿಕ್ಕೆ ಬರ್ತಿದಲ್ಲ, ಅದು ಮ್ಯಾಪ್ ಹಾಕೊಂಡಾಗ ನಿಮಗೆ ಸ್ಟಾರ್ಟಿಂಗಲ್ಲೇ ತೋರಿಸುತ್ತೆ ಗೌಡ್ರ ಚಾಕ್ನ ಅಂತ ಹೇಳಿ. ಆರಾಮಾಗಿ ಬರ್ಬೋದು. ಇಲ್ಲಿ ಒಂದು ಸ್ವಲ್ಪನೂ ಆಯಿಲ್ ಹಾಕಿಲ್ಲ ಯಾವುದಕ್ಕೂ, ಇದು ಎಲ್ಲ ಫ್ಯಾಟೇ ಹಾಕಿರೋದು. ಆ್ಯಕ್ಚುಲಿ ಮೀಟಲ್ಲೇ ಆಯಿಲ್ ಇರುತ್ತೆ, ಅದನ್ನೇ ಬಿಡ್ತಾ ಉಂಟು. ಅಣ್ಣ ನಮ್ಗೆ ಇದು ಚಾಕ್ನ ಬಿಟ್ಟು ಮತ್ತೆಂತ ಸಿಗುತ್ತೆ? ಫಿಶ್ ಇದೆ, ಜಿಲೇಬಿ ಇದೆ, ಬಾಂಗ್ಡಾ ಇದೆ, ಪ್ರಾನ್ಸ್ ಇದೆ. ಬಾಂಗ್ಡಾ ಎಲ್ಲಿಂದ ಬರುತ್ತೆ? ಬಾಂಗ್ಡಾ ನಮ್ಗೆ ರಾಮನಗರ ಬರುತ್ತೆ ಸರ್, ಅಲ್ಲಿಂದ ನಾವು ಇಲ್ಲಿ ತಗೋತೀವಿ. ಇಲ್ಲಿ ಇದು ಜಿಲೇಬಿ ಮಾತ್ರ ಇಲ್ಲಿಂದ ಲೋಕಲ್ ಇಂತ ಲೋಕಲ್ ಕಣ್ವಾದು. ಹುಳಿ ಕಾದೆಲ್ಲ ಚೆನ್ನಾಗಿತ್ತು. ಇವಾಗ ಅದ್ರ ಮೇಲೆ ಪೆಪ್ಪರ್ ಪೌಡ್ರ್ ಜೊತೆಗೆ ಇದು ಚಟ್ನಿ. ಮತ್ತೆ ಎಕ್ಸ್ಟ್ರಾ ಚಟ್ನಿ.
ಗೋಬಿ ಮಂಚೂರಿ ಥರ ಇದು ಟೂತ್ ಪಿಕ್ ಜೊತೆಗೆ ಸ್ವಲ್ಪ ಚಟ್ನಿ. ನಾನು ಆರ್ಗನ್ ಮೀಟ್ ಅಲ್ಲ ಇದು, ಸ್ವಲ್ಪ ಬ್ಯಾಡ್ ಸ್ಮೆಲ್ ಇರುತ್ತೆ ಅಂತ ಅಂದ್ಕೊಂಡೆ. ಸ್ಮೆಲ್ಲೇನು ಆ ಥರ ಬ್ಯಾಡ್ ಇಲ್ಲ. ಇವಾಗ ಇದಾದ್ಮೇಲೆ ಮತ್ತೆ ಕ್ಲೀನ್ ಮಾಡ್ತಾ ಇದೆ ಕ್ಲಾತಲ್ಲಿ, ಅದಕ್ಕಾಗಿ ಎಷ್ಟು ಹೈಜಿನಿಕ್ ಆಗಿರೋದು. ಇದು ಯಾವುದು ರಸ್ಟ್ ಹಿಡ್ದಿಲ್ಲ. ಎವ್ರಿ ಟೈಮ್ ಇದು ಮಾಡಿದ ತಕ್ಷಣ ಕ್ಲೀನ್ ಮಾಡ್ತಾರಂತೆ. ಫಸ್ಟಿಗೆ ಅದು ಮೀಟು ಇಲ್ಲಿ ಸುಡಬೇಕಾದ್ರೆ ಗೊತ್ತಾಯಿತು ಯಾವ ಪಾರ್ಟ್ ಅಂತ. ಸುಟ್ಟಿದ್ದು ಕೊಟ್ಟ ಮೇಲೆ ಯಾವ ಪಾರ್ಟ್ ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲದು ಒಂದೇ ಥರ ಉಂಟು. ಇದನ್ನ ಇವಾಗ ತೋಟದಲ್ಲಿ ತಿಂದು ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ನಾವಲ್ಲಿ ಹೋಟ್ಲಲ್ಲೇ ಕುತ್ಕೊಳ್ಳೋಕೆ ಜಾಗ ಉಂಟು, ಬಟ್ ನಾವಲ್ಲಿ ಹೋಟ್ಲಲ್ಲಿ ಕುತ್ಕೊಳ್ಳೋದು ಬೇಡ. ಇಲ್ಲಿ ಮಾವಿನ ತೋಪು ಉಂಟು, ಮಾವಿನ ತೋಪೆಲ್ಲ ಓನರ್ದೇನೆ. ಇಲ್ಲೇ ಹೋಟೆಲ್ ಒಂದು 10 ತಿಂಗಳು ಬ್ಯಾಕಲ್ಲಿ ಅಷ್ಟೇ ಸ್ಟಾರ್ಟ್ ಮಾಡಿರೋದು ಅದು. ನಾವು ಅದನ್ನು ಗೂಗಲಲ್ಲಿ ನೋಡಿಬಿಟ್ಟು ಬಂದಿರೋದು. ಇದೆಷ್ಟೆಲ್ಲ ಜಾಗ ಉಂಟಿದೆ ಮಾವಿನ ತೋಪು. ನಮಗಿಲ್ಲಿ ಸಪ್ರೇಟಾಗಿ ಮಾವಿನ ಮರದ ಬುಡದಲ್ಲಿ ಟೇಬಲ್ ಹಾಕ್ಕೊಟ್ಟಿದ್ದಾರೆ. ಈವನ್ನು ಆ ಕಡೆ ಕೂಡ ಉಂಟು, ಅಲ್ಲೂ ಕೂಡ ಕುತ್ಕೊಳ್ಳೋಕೆ ಜಾಗ ಉಂಟು. ಊಟ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಸಪ್ಲೈ ಕೂಡ ಮಾಡ್ತದೆ, ಅಲ್ಲೆಲ್ಲ ಕುತ್ಕೊಳ್ಳೋಕೆ ಜಾಗ ಉಂಟು. ಈ ಥರ 4 ಜಾಗ ಉಂಟು. ಅದೇ ಥರ ನಾವು ಈಗ ಟೇಬಲಲ್ಲಿ ಇಲ್ಲಿ ಆಚೆ ಕಡೆ ಕೂತಿದ್ವಿ. ನಮ್ಗೆ ಒಳಗಡೆ ಕುತ್ಕೊಳ್ಳೋಕೆ ಇಷ್ಟ ಇಲ್ಲ, ಹೀಟ್ ತುಂಬ ಉಂಟು ಅಂತ. ಚಾಕ್ನ ತಿನ್ಲಿಕ್ಕೆ ಭಯ ಆಗ್ತಾ ಉಂಟು, ಯಾಕಂದ್ರೆ ನಾನು ಯಾವತ್ತೂ ತಿಂದಿಲ್ಲ. ಮಟನಲ್ಲಿ ಬರೀ ಮೀಟ್ ಮಾತ್ರ ತಿನ್ನೋದು. ನಾ ಹೇಳ್ತೀನಿ ವಿಜಯ್ಗೆ ಆಚೆ ಕಡೆ ಬಂದಂಗೆ ಆಯಿತು ಬಾಯಲ್ಲಿ ಇರೋದೆಲ್ಲ. ಇದು ಯಾವ ಪೀಸ್ ಅಂತ ಗೊತ್ತಾಗ್ತಾ ಇಲ್ಲ. ಮೇ ಬಿ ಕಿಡ್ನಿನೂ ಯಾವುದು ಇರಬೇಕು. ನಾನು ಕುಕ್ ಮಾಡ್ತೀನಿ, ಮಟನ್ನು ಕುಕ್ ಮಾಡ್ತೀನಿ, ಚಿಕನ್ ಕುಕ್ ಮಾಡ್ತೀನಿ, ವೆಜ್ಜನ್ನ ಕುಕ್ ಮಾಡ್ತೀನಿ. ಸೊ ಈ ಮೀಟು ನಾನು ಚೀವ್ ಮಾಡಿದ ತಕ್ಷಣ ಹೇಳ್ಬೋದು ಇದು ಆಲ್ರೆಡಿ ಮಸ್ತಾಗಿ ಕುಕ್ ಆಗಿದೆ, 100% ಕುಕ್ ಆಗುಂಟು. ಯಾವುದೇ ರೀತಿ ಇದಿಲ್ಲ. ಐ ಮೀನ್ ಕೆಲವೊಬ್ರು ನಾನು ಚಾಕ್ನ ವಿಡಿಯೋ ಎಲ್ಲ ನೋಡಿದ್ದೀನಿ, ಇದು ಬೆಂದಿರಲ್ಲ ಮಾಂಸ ಆ ಥರ ಎಲ್ಲ ಹೇಳಿರ್ತದೆ. ಬಟ್ ಇದು ಚೆನ್ನಾಗಿ ಬೆಂದುಂಟು. ಇದ್ಯಾವುದು ಲಿವರ್ ಪೀಸ್ ಇರಬೇಕು. ಇದು ಒಂದು ಸಲ ಚಟ್ನಿ ಹಚ್ಕೊಂಡು ತಿನ್ನೋಣ, ಅದಾದಮೇಲೆ ವಿತೌಟ್ ಚಟ್ನಿ ತಿನ್ನೋಣ ಹೇಗಿರುತ್ತೆ ಅಂತ. ಕುರಿ ಮಾಂಸ ಆದಮೇಲೆ ಸ್ವಲ್ಪ ಚೀವ್ ಮಾಡಲೇಬೇಕು. ಬಟ್ ಅಷ್ಟೆಲ್ಲ ಚೀವ್ ಮಾಡಬೇಕು ಅಂತಿಲ್ಲ, ಸ್ವಲ್ಪ ಚೀವ್ ಮಾಡಿದ ತಕ್ಷಣ ಒಳಗಡೆ ಆಟೋಮೆಟಿಕ್ ಆಗಿ ಹೋಗುತ್ತೆ. ಇದು ವಿತೌಟು ಚಟ್ನಿ ಇಲ್ಲದೇ ನಾನು ಇವಾಗ ತಿಂತಾ ಇರೋದು. ಲಿವರ್ ಪೀಸೋ ಕಿಡ್ನಿ ಪೀಸೋ ಏನು ಗೊತ್ತಾಗ್ತಾ ಇಲ್ಲ. ಅವ್ರು ಏನು ಬೇಯಿಸ್ಬೇಕಾದ್ರೆ ಒಂದು ಬ್ಲ್ಯಾಕ್ ಪೆಪ್ಪರು ಮತ್ತು ಚಟ್ನಿ ಹಾಕಿದ್ವಲ್ಲ, ಸಖತ್ತಾಗಿ ಹಿಡ್ಕೊಂಡುಂಟು ಮಾಂಸಕ್ಕೆ. ಸ್ಟಾರ್ಟಿಂಗಿಂದ ಕೊನೆ ತನಕ ಚಟ್ನಿನೂ ಹಾಕಿಲ್ಲ, ಬ್ಲ್ಯಾಕ್ ಪೆಪ್ಪರ್ ಹಾಕಿಲ್ಲ, ಸಾಲ್ಟ್ ಹಾಕಿಲ್ಲ, ಏನೂ ಹಾಕಿಲ್ಲ. ಇನ್ನೇನು ರೆಡಿ ಆಗಬೇಕು, ಇನ್ನು ಪ್ಲೇಟಿಗೆ ಸರ್ವ್ ಮಾಡಬೇಕು ಅನ್ನೋಕ್ಕೆ ಒಂದು 2-3 ಮಿನಿಟ್ಸ್ ಬ್ಯಾಕ್ ಅಷ್ಟೇ ಚಟ್ನಿ ಹಾಕಿದ್ದು, ಅದ್ರ ಜೊತೆಗೆ ಬ್ಲ್ಯಾಕ್ ಪೆಪ್ಪರ್ ಹಾಕಿದ್ದು. ವಿತೌಟ್ ಚಟ್ನಿ ಮತ್ತು ವಿತೌಟ್ ಏನೂ ಇಲ್ಲದೆ, ಸೈಡ್ಸ್ ಇಲ್ಲದೆ ಇದಷ್ಟೇ ಮಾಡಿಕೊಟ್ಟಿದ್ದಲ್ಲ, ಅದಷ್ಟೇ ತಿಂತಾಯಿದ್ದೀನಿ. ಅದು ತಿಂದರೂ ಕೂಡ ಆ ಒಂದು ಅರೋಮ ಇದೆಯಲ್ಲ ಬಾಯಲ್ಲಿ ಬರೋದು, ಸಖತ್ತಾಗಿದೆ. ನಾನು ಚಾಕ್ನ ನೆವರ್ ಎಕ್ಸ್ಪೆಕ್ಟೆಡ್, ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಚಾಕ್ನ ಈ ಥರ ಇರುತ್ತೆ ಅಂತ. ಯಾಕಂದರೆ ಆರ್ಗನ್ಸ್ ಪಾರ್ಟು, ಕಿಡ್ನಿ, ಲಿವರು, ಬೀಜ ಆ ಥರ ಎಲ್ಲ ಅಂತ ಅಂದ್ಕೊಂಡಿದ್ದೆ. ಇದು ನಿಜವಾಗ್ಲೂ ಸಖತ್ತಾಗಿದೆ. ಅದಕ್ಕೆ ಇರಬೇಕು ಮೇ ಬಿ, ನಾನು ಒಬ್ಬಂದೇ ಅಲ್ಲ, ಅದಕ್ಕೋಸ್ಕರನೇ ಜನ ಇಲ್ಲಿ ಬಂದು ತಿಂದು 4.8 ರೇಟಿಂಗ್ಸ್ ಕೊಟ್ಟಿರೋದು ಅಂತ ಅನಿಸುತ್ತೆ. ಈವನ್ ಓನರ್ಸ್ ಕೂಡ ತುಂಬಾ ಪೊಲೈಟ್ ಆಗಿದ್ದು. ಇವಾಗಷ್ಟೇ ನಮ್ಗೆ ಸಿಕ್ಕಿದ್ದು ಓನರ್ಸು, ತುಂಬಾ ಪೊಲೈಟ್ ಆಗಿದ್ದು. ನಾನು ಯಾವತ್ತು ಫುಡ್ ಬಗ್ಗೆ ಸುಮ್ಮನೆ ಎಲ್ಲ ರಿವ್ಯೂ ಕೊಡಲ್ಲ. ನಾನು ಫುಡ್ಡನ್ನು ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ನಂತರ ಯಾರು ಬರ್ತದಲ್ಲ ಅವರೆಲ್ಲ ಬಂದು ಚೆನ್ನಾಗಿ ತಿನ್ನಬೇಕು ಅಂತಲೇ ಆಸೆ ನನಗೆ. ನಿಜವಾಗ್ಲೂ ಸಖತ್ತಾಗಿದೆ. ಇದ್ರ ಜೊತೆಗೆ ನಾವು ಇನ್ನು 2 ಜಿಲೇಬಿನ ಕೂಡ ಆರ್ಡರ್ ಮಾಡಿದ್ದೀವಿ. ಇದೆಲ್ಲ ನಾನು ಮತ್ತು ನನ್ನ ಫ್ರೆಂಡ್ಸ್ನ ತಿಂದು ಖಾಲಿ ಮಾಡ್ತೀವಿ. ನನ್ನ ಜೊತೆ ಮತ್ತು ಜೋಜೋ ಮತ್ತು ವಿಜಯ್ ಕೂಡ ಇದ್ದಾರೆ, ಅವರೆಲ್ಲ ತಿಂದು ಖಾಲಿ ಮಾಡ್ತೀವಿ. ಒಬ್ಬನೇ ತಿನ್ನಬೇಕು ಅಂತ ಅನ್ನಿಸ್ತಾ ಉಂಟು, ಬಟ್ ನಾವೆಲ್ಲ ತಿಂದು ಖಾಲಿ ಮಾಡ್ತೀವಿ. ಅದಾದಮೇಲೆ 2 ಜಿಲೇಬಿ ಕೂಡ ಹೇಳಿದ್ದೀನಿ. ಓಹೋ ಹೋ ಹೋ ಹೋ, ಫುಲ್ ತಾಲಿ. ಮಟನ್ ಕುರ್ಮಾ, ಚಿಕನ್ನು, 2 ಜಿಲೇಬಿ, ಅದ್ರ ಜೊತೆಗೆ ಒಂದು ಮಟನ್ ಫ್ರೈ, ಜೊತೆಗೆ ಇದು ಚಿಕನ್ ಮೀಲ್ಸು, ರೈಸು, ಮುದ್ದೆ, ಚಿಕನ್ ಸಾರು ಮತ್ತು ಚಿಕನ್ನು ಸೈಡಿಗೆ, ಅದ್ರ ಜೊತೆಗೆ ಸಲಾಡ್. ಇದಿಷ್ಟು ಕೊಟ್ಟಿದ್ದಾರೆ. ಎಗ್, ಒಂದು ಎಗ್ ಬೇರೆ ಉಂಟಿಲ್ಲಿ, ಒಂದು ಎಗ್. ಬಕಾಸು ಹೊಟ್ಟೆ ಹಸ್ದಿದ್ದಕ್ಕೂ ಇದೆಲ್ಲ ಕೊಟ್ಟಿದ್ದಕ್ಕೂ ಜಿಲೇಬಿ ಸೈಜ್ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಇದೆಲ್ಲ ಆರ್ಡ್ರ್ ಮಾಡಿದ್ದೀವಿ. ಇದ್ರ ಜೊತೆಗೆ ಇನ್ನೂ 2 ಮೀಲ್ಸ್ ಬರಬೇಕು ನಮ್ಮ ಫ್ರೆಂಡ್ಸ್ದು. ಈ ಕ್ಲೈಮೇಟಿಗೆ ಮಾವಿನ ಮರದ ತೋಪದಲ್ಲಿ ಜಿಲೇಬಿ, ಇದೆಲ್ಲದಕ್ಕೂ ಸೇಮ್ ಒಂದೇ ಮಸಾಲೆ ಅಂತ ಕಾಣುತ್ತೆ. ಇದು ಚಟ್ನಿ, ಅದು ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ಬಂಗಡೆ ಕೇಳಿದ್ವಿ, ಬಂಗಡೆ ಇವತ್ತು ಮಾರ್ಕೆಟಿಗೆ ಬಂದಿಲ್ಲ ಅಂತೆ.
ಸ್ಯಾಟರ್ಡೇ ಅಲ್ಲ, ಮೇ ಬಿ ಬಂದಿಲ್ಲ ಅನ್ಸುತ್ತೆ. ಹಾಂ, ಬಿಸಿ ಬಿಸಿ ಇದೆ. ಆಹಾಹಾ. ಹ್ಞೂ ಊಟದ ವಿಷಯದಲ್ಲಿ ಸುಳ್ಳಂತೂ ಹೇಳಲ್ಲ, ಚಲೋ ಉಂಟು. ಆ್ಯಕ್ಚುಲಿ ಇದು ಜೊತೆಗೆ ಚಟ್ನಿ ಹಚ್ಕೊಂಡು ತಿಂದಾಗೆ ಚೆನ್ನಾಗಿರೋದು. ಚಟ್ನಿ ಚೆನ್ನಾಗೇ ಮಾಡಿದ್ದಾರೆ. ನಾವು ಲಾಸ್ಟ್ ಟೈಮ್ ಬುಯ್ಯನ್ ದೊಡ್ಡಿ ಹೋದಾಗ ಗ್ರೀನ್ ಕಲರ್ ಚಟ್ನಿ, ಇದು ರೆಡ್ ಚಟ್ನಿ. ಮತ್ತೊಂದು ಬೈಟ್. ನಾನು ಜಾಸ್ತಿ ತಿನ್ನೋದು ಸೀ ಫುಡ್ಡು, ಬಟ್ ಇಲ್ಲೇನು ಮಾಡೋಕ್ಕಾಗಲ್ಲ, ಇಲ್ಲಿ ಸೀ ಫುಡ್ ಇಲ್ಲ. ಆಹಾ, ಮತ್ತೆರಡು ಊಟ ಬಂತು. ಫಿಶ್ ಅಂತೂ ಬಟರ್ ಸಾಫ್ಟ್ ಜಿಲೇಬಿ ಫಿಶ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ಬೆಂಗಳೂರಲ್ಲಿ ಇರೋರಿಗೆ, ಆಚೆ ಕಡೆಗೆ ಗೊತ್ತಿಲ್ಲ. ನಮ್ಮ ಕರಾವಳಿ ಸೈಡರಿಗೆ ಅಷ್ಟು ಜಾಸ್ತಿ ಗೊತ್ತಿಲ್ಲ, ಯಾಕಂದರೆ ಎಲ್ಲರೂ ನಾವು ಸೀ ಫುಡ್ ತಿನ್ನೋದು ಜಾಸ್ತಿ. ಆ ಕಡೆ ಸ್ಕಿನ್ ಇದೆ ಕ್ರಂಚಿ, ಅದಾದಮೇಲೆ ಒಳಗಡೆ ಫುಲ್ ಸಾಫ್ಟ್ ಮೀಟು ಜೊತೆಗೆ ಚಟ್ನಿ, ಅದ್ಭುತ. ಇವಾಗ ನೆಕ್ಸ್ಟು ನಮ್ಮ ಒಂದು ಮಟನ್ನು ತಿನ್ನೋಣ. ಮೂಳೆ ಬಿಟ್ಟೆ ಬಂತು ಮಾಂಸದಿಂದ. ಎಲ್ಲ ನಾಟಿ ಸ್ಟೈಲು, ಯಾವುದು ಹೊರಗಡೆದು ಮತ್ತು ಆಚೆ ಕಡೆದು ಅದೆಲ್ಲ ಯಾವುದು ಅಡಾಪ್ಟ್ ಮಾಡ್ಕೊಂಡಿಲ್ಲ. ಇದೆ ಮಾಂಸ ಎಷ್ಟು ಸಲೀಸಾಗಿ ಬರ್ತಾ ಇದೆ. ಮೂಳೆ ಬಿಟ್ಟಿತ್ತು, ಅಷ್ಟು ಚೆನ್ನಾಗಿ ಬೇಯಿಸಿದ್ದಾರೆ. ಒಳಗೆ ಹೋಯ್ತು. ಸೂಪರ್ ಮಟನ್ ಅಂತ. ನಾನು ಇಷ್ಟು ಯಾವುದು ಆಲ್ಮೋಸ್ಟ್ ಆಲು ಗೌಡ್ರ ಹೋಟೆಲ್ ಅಂತ ಬೆಂಗಳೂರಲ್ಲಿ ಸುಮಾರು ಕಡೆ ತಿಂದಿದ್ದೀನಿ ನಾನು. ಇಷ್ಟೆಲ್ಲ ಯಾರು ಬಾಯ್ಲ್ ಮಾಡಲ್ಲ, ಜಗದು 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 ತಿನ್ನಬೇಕು. ಬಟ್ ಇದು ಒಳಗಡೆ ಇಟ್ಟ ತಕ್ಷಣ ನೀವು ನೋಡಿದ್ರಿ, ನುಂಗಾಯ್ತು ಆಲ್ರೆಡಿ ನಾನು. ಅಷ್ಟು ಚೆನ್ನಾಗಿತ್ತು. ಮುದ್ದೆ ಜೊತೆಗೆ ಸ್ವಲ್ಪ ಇಟ್ಕೊಳ್ಳೋಣ, ಚೆನ್ನಾಗಿದೆ. ಇನ್ನು ನೆಕ್ಸ್ಟು ಚಿಕನ್ ಟ್ರೈ ಮಾಡೋಣ. ಎಲ್ಲದೂ ಸೂಪರಾಗಿ ಉಂಟು, ನನಗಂತೂ ಇಷ್ಟ ಆಯಿತು. ಯಾಕಂದರೆ ನಾನು ಫುಡ್ ಬಗ್ಗೆ ನಿಜವಾಗ್ಲೂ ಸುಳ್ಳು ಹೇಳಲ್ಲ, ಯಾಕಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಫುಡ್ ಅಂದರೆ. ಅದು ಯಾವುದು ತಮಾಷೆ ಇಲ್ಲ, ಎಲ್ಲದೂ ಚೆನ್ನಾಗಿತ್ತು. ಯಾಕಂದ್ರೆ ನಮಗೆ ಸ್ಟಾರ್ಟಿಂಗ್ ಕೊಟ್ಟು ಕಬಾಬ್ ಯಾವಾಗ ತಿಂದ್ವಲ್ಲ ನಾವು, ಆವಾಗಲೇ ಇಂಪ್ರೆಸ್ ಆದ್ವಿ. ಆ ಕಬಾಬೇ ಚೆನ್ನಾಗಿತ್ತು. ಚಿಕನ್ನಿಗೆ ಒಂದು ಇಡೀ ಗಾರ್ಲಿಕ್ ಹಾಕಿದೆ, ಎಲ್ಲೋಯ್ತದು ಇವಷ್ಟೇ ತೆಗೆದೆ, ಬಿದ್ದೋಯ್ತು. ಓಕೆ, ಚಿಕನ್ ಕೂಡ ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಎಲ್ಲ ಕಿತ್ಕೊಂಡು ಬಂತು ಹಾಗೇನೆ. ಸ್ವಲ್ಪ ಸ್ವೀಟ್ನೆಸ್ಸು ಈ ಕದಿಲ್ಲಿ, ಅದು ಬಿಟ್ಟು ಮತ್ತೆ ಯಾವುದು ಪ್ರಾಬ್ಲಮ್ ಇಲ್ಲ. ಅದು ಬಿಟ್ಟು ಮುದ್ದೆಗೆ ಹೋಗತ್ಲಾಗೆ ಮುದ್ದೆ ಸಾಫ್ಟ್ ಇದೆ. ಚಿಕನ್ ಸಾಂಬಾರು ಸ್ವಲ್ಪ ಸ್ವೀಟ್ನೆಸ್ ಅಷ್ಟೇ. ಅದು ಬಿಟ್ಟು ಮಟನ್ ಚೆನ್ನಾಗಿದೆ, ಮಟನ್ ಸ್ಪೈಸಿ ಆಗಿದೆ. ಸ್ವಲ್ಪ ಲೈಟಾಗಿ ಸ್ವೀಟ್ನೆಸ್ಸು, ಅದು ಬಿಟ್ಟು ಮತ್ತೆ ಯಾವುದೂ ತೊಂದರೆ ಇಲ್ಲ. ಫಿಶ್ಶು, ಮುದ್ದೆ, ಚಿಕನ್ನು, ಮಟನ್ನು ಇದನ್ನೆಲ್ಲನೂ ತಿಂದು ನಾವು ಖಾಲಿ ಮಾಡ್ತೀವಿ. ಅಲ್ಲಿವರೆಗೂ ನೀವು ಈ ವಿಡಿಯೋನೆಲ್ಲ ನೋಡಿದರೆ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ. ನೆಕ್ಸ್ಟ್ ಮತ್ತೊಂದು ಪ್ಲೇಸಿಗೆ ಹೋಗ್ಲಿಕ್ಕೆ ನಮಗೆ ಇನ್ಸ್ಪೈರ್ ಆಗುತ್ತೆ. ಮತ್ತೊಂದು ಪ್ಲೇಸಿಗೆ ಹೋಗಿ ಮತ್ತೊಂದು ಪ್ಲೇಸ್ನ ಅಥವಾ ಅಲ್ಲಿದ್ದು ಫುಡ್ಡನ್ನು ಎಕ್ಸ್ಪ್ಲೋರ್ ಮಾಡ್ತೀವಿ. ಇವತ್ತು ನಾವು ರಾಮನಗರಕ್ಕೆ ಬಂದಿದ್ವಿ. ರಾಮನಗರದಲ್ಲಿ ಚಾಕ್ನ ತಿಂದ್ವಿ. ಚಾಕ್ನ ಆದಮೇಲೆ ಮಟನ್ನು, ಚಿಕನ್ ಕಬಾಬ್ ಅದ್ರದ್ದು ವಿಡಿಯೋ ಮಾಡಲಿಕ್ಕಾಗಿಲ್ಲ. ಇದು ಮಟನ್ ಚಾಪ್ಸು ಅಥವಾ ಮಟನ್ ಏನು ಕುರ್ಮಾ ಅಂತ ಹೇಳ್ತೀವಿ ಅದನ್ನು, ಅದಾದಮೇಲೆ ಮುದ್ದೆ, ಚಿಕನ್ನು ಇದನ್ನೆಲ್ಲ ತಿಂದ್ವಿ. ನಿಜವಾಗ್ಲೂ ಸಖತ್ತಾಗಿತ್ತು. ನೀವು ಬರಬೇಕು ಅಂತ ಹೇಳಿದರೆ ರಾಮನಗರದಲ್ಲಿ ನೀವು ಜೋಡಿ ಬಂಡೆ ಅಥವಾ ಜೋಡಿ ಬೆಟ್ಟ ಅಥವಾ ತಿಮ್ಮಪ್ಪನ ಬೆಟ್ಟ ಅಂತ ಏನು ಗೂಗಲ್ ಹಾಕಿದ ತಕ್ಷಣ ಇಲ್ಲೇ ನಿಮಗೆ ಗೌಡ್ರು ಚಾಕ್ನ ಅಂತ ತೋರಿಸುತ್ತೆ. ಅದ್ರ ಬದಲು ಗೌಡ್ರು ಚಾಕ್ನ ಅಂತ ಡೈರೆಕ್ಟ್ ಹಾಕಿದ್ರು ಕೂಡ ಈ ಒಂದು ಜಾಗಕ್ಕೆ ತೋರಿಸುತ್ತೆ. ಈ ಒಂದು ಜಾಗಕ್ಕೆ ಬಂದ ತಕ್ಷಣ ಇಲ್ಲೆಲ್ಲ ನೋಡಿ, ಸುತ್ತಲ ಮಾವಿನ ಮರ, ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಇದೆ, ಮತ್ತೊಂದು ಕಡೆ ಜಾಗ ಇದೆ. ಅದಾದಮೇಲೆ ಇಲ್ಲಿ ಓಪನ್ ಟೇಬಲ್ ಕೂಡ ಇದೆ. ಊಟನ ಆರ್ಡರ್ ಮಾಡಿದರೆ ಇಲ್ಲೇ ತಂದು ಕೊಡ್ತಾರೆ. ಆರಾಮಾಗಿ ಬನ್ನಿ,
ಊಟನ ಎಂಜಾಯ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇದನ್ನೆಲ್ಲ ತಿಂದು ಖಾಲಿ ಮಾಡ್ತೀವಿ. ಅಷ್ಟೊಳಗೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ನ ಒತ್ತಿ. ಅದ್ರ ಜೊತೆಗೆ ನಿಮ್ಗೇನು ಈ ರಾಮನಗರದಲ್ಲಿ ಬೆಸ್ಟ್ ಚಾಕ್ನ ಅಂತ ಅನಿಸಿದೆ, ಅಥವಾ ಈ ಚಾಕ್ನದ್ಕಿಂತ ನೀವು ಆಲ್ರೆಡಿ ತಿಂದುಬಿಟ್ಟು ಈ ಚಾಕ್ನದ್ಕಿಂತ ಮತ್ತೊಂದು ಚಾಕ್ನ ಇನ್ನೂ ಚೆನ್ನಾಗಿದೆ ಅಂತ ಹೇಳಿದೆ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮಾಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಮತ್ತೊಂದು ಕಡೆ ಚಾಕ್ನ ಇನ್ನೂ ಚೆನ್ನಾಗಿದೆ ಅಂತ. ಅದನ್ನ ಕೂಡ ಹೋಗಿ ನಾವು ತಿಂದು ಎಕ್ಸ್ಪ್ಲೋರ್ ಮಾಡ್ತೀವಿ. ಯಾಕಂದ್ರೆ ನಾವು ಇದ್ಯಾವುದು ಸುಳ್ಳು ಹೇಳ್ತಾ ಇಲ್ಲ, ನಾವೇ ಪೇ ಮಾಡಿ ತಿಂತದಕ್ಕಾಗಿ ಚೆನ್ನಾಗಿದೆ ಅಂತ ಹೇಳ್ತೀವಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.